ಭಾರತೀಯರಾಗಿ ನಾವು ಯಾವೆಲ್ಲ ರೀತಿಯಲ್ಲಿ ಗೌರ್ಮೆಂಟ್‌ಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಮತ್ತು ಗೌರ್ಮೆಂಟ್ ನಮಗೆ ಅದಕ್ಕೆ ರಿಟರ್ನ್ ಆಗಿ ಏನೇನು ಕೊಡುತ್ತೆ, ಅದನ್ನು ನೋಡೋಣ ಈ ವಿಡಿಯೋದಲ್ಲಿ. ಆಮೇಲೆ ಹೇಗೆ ಬಿಟ್ಕಾಯಿನ್ ಇದಕ್ಕೆ ಸೊಲ್ಯೂಷನ್ ಆಗ್ಬೋದು ಅನ್ನೋದನ್ನು ನೋಡೋಣ. ಬಟ್ ಅದು ಲೇಟರ್ ಪಾರ್ಟಲ್ಲಿ ಬರುತ್ತೆ. ಸದ್ಯಕ್ಕೆ ಇದನ್ನು ಡಿಸ್ಕಸ್ ಮಾಡೋಣ. ಈಗ ಏನೋ ಸೆಂಟ್ರಲ್ ಗೌರ್ಮೆಂಟವರು ಇನ್ಕಮ್ ಟ್ಯಾಕ್ಸು 12 ಲಕ್ಷ ಮೇಲೆ ಅಂತ ಮಾಡಿ ಒಂದು ಹೆಲ್ಪ್ ಮಾಡಿದ್ದಾರೆ. ಬಟ್ ಏನಂದರೆ ಮೆಟ್ರೋ ಸಿಟೀಸಲ್ಲಿ 12 ಲಕ್ಷ ಅಷ್ಟು ದೊಡ್ಡ ಅಮೌಂಟ್ ಅಲ್ಲ ವರ್ಷಕ್ಕೆ. ಬಟ್ ಏನಿವೆ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಬಟ್ ಸಪೋಸ್ ನಿಮ್ಮದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ಕೊಳ್ಳಿ, ನೀವು 4 ಜನ ಇದ್ದೀರಾ, ನೀವು ನಿಮ್ಮ ಹೆಂಡತಿ ಅಥವಾ ನೀವು ನಿಮ್ಮ ಗಂಡ ಮತ್ತು 2 ಮಕ್ಕಳು. ಹಂಗೆ ಅಂದ್ಕೊಂಡ್ರೆ ನಿಮಗೆ ಏನೆಲ್ಲ ರೀತಿಯಲ್ಲಿ ನೀವು ಟ್ಯಾಕ್ಸ್ ಕಟ್ತೀರಾ ಮತ್ತು ನಿಮ್ಗೆ ಏನೇನು ಸಿಗುತ್ತೆ ಅದರಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ನೀವು ಸಪೋಸ್ ನೀವು ಓಡಾಡೋಕ್ಕೆ ಒಂದು ಕಾರ್ ತೊಗೋತಾ ಇದ್ದೀರಾ ಅಂದ್ಕೊಳ್ಳಿ. ಒಳ್ಳೆ ಕಾರು, ಸೇಫ್ ಇರೋ ಕಾರ್ ತೊಗೋತಿದ್ದೀರಾ. ಬಟ್ ನಿಮ್ಮ ಬಜೆಟಲ್ಲೇ ತಗೋತಾ ಇದ್ದೀರಾ ಅಂದ್ಕೊಳ್ಳಿ. ಅದಕ್ಕೆ ನೀವು ಆಲ್ರೆಡಿ GST ಕಟ್ತೀರಾ, ಪೆಟ್ರೋಲ್ಗೆ ಟ್ಯಾಕ್ಸ್ ಕಟ್ತೀರಾ, ಇನ್ಶೂರೆನ್ಸಿಗೆ ಟ್ಯಾಕ್ಸ್ ಕಟ್ತೀರಾ, ರೋಡ್ ಟ್ಯಾಕ್ಸ್ ಕಟ್ತೀರಾ, ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಕಟ್ತೀರಾ. ಸಪೋಸ್ ನಿಮ್ಗೇನೋ ಕಾರ್ ಬಗ್ಗೆ ಕ್ರೇಜ್ ಇದೆ, ಸ್ವಲ್ಪ ಉದ್ದ ಕಾರ್ ತೊಗೋತೀರಾ 4 ಮೀಟ್ರಿಗಿಂತ ಅಂದರೆ ಅದಕ್ಕೆ ಟ್ಯಾಕ್ಸ್ ಕಟ್ತೀರಾ. ಏನೋ ನಿಮ್ಮ ಕಾರೇ ನಿಮ್ಮ ಪ್ಯಾಷನ್ನು ಅಂತ ನೀವು ಸ್ವಲ್ಪ ಕಾಸ್ಟ್ಲಿ ಕಾರ್ ತೊಗೋತೀರಾ ಅಂದರೆ ಪ್ರೈಸ್ ಮೇಲೆ ಸೆಸ್ ಕಟ್ಟಬೇಕಾಗತ್ತೆ. ಆಯಿತು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯೂಶ್ವಲಿ ಏನು ಆ್ಯಂಬಿಷನ್ಸ್ ಇರುತ್ತೆ ಅಂದರೆ ಸ್ವಂತ ಮನೆ ತೊಗೋಬೇಕು ಅಂತ ಮಾಡಬೇಕು, ಸಮ್ಟೈಮ್ಸ್ ಕಟ್ಟಬೇಕು. ಹಂಗೇನಾದ್ರು ಮಾಡ್ತೀರಾ ಅಂದರೆ ಫಸ್ಟ್ ಆಫ್ ಆಲ್ ರಿಜಿಸ್ಟ್ರೇಷನ್ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು, ಆಮೇಲೆ ಇದೆಲ್ಲ ಸಾಕಪ್ಪ ನಮಗೆ, ನಾನು ಇಲ್ಲಿ ಇರೋ ಜಾಗ ಮಾರಿ ಇನ್ನೊಂದು ಕಡೆ ಎಲ್ಲೋ ಕಟ್ತೀನಿ, ಆ ಥರದ್ದೆಲ್ಲ ಮಾಡ್ತೀರಾ ಅಂದರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕೊಡಲೇಬೇಕು. ಅದಕ್ಕೆ ಎಷ್ಟೊಂದೆಲ್ಲ ಬ್ಲ್ಯಾಕಲ್ಲಿ ಆಗುತ್ತೆ ಈ ವ್ಯವಹಾರಗಳು. ಎನಿವೆ, ಇದು ಮನೆದಾಯಿತು. ಆಯಿತು, ನಾನು ಕಾರು ಮನೆ ನೋಡ್ಕೋತೀನಿ, ಸದ್ಯಕ್ಕೆ ನನ್ನ ದುಡ್ಡು ಬೆಳಿಬೇಕು ಅಂತ ಮ್ಯೂಚುವಲ್ ಫಂಡಲ್ಲಿ ಏನಾದ್ರು ಹಾಕ್ತೀರಾ ಅಥವಾ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಅಲ್ಲೂ ನಿಮಗೆ ಟ್ಯಾಕ್ಸ್ ಹಾಕ್ತಾರೆ 20%. ಶಾರ್ಟ್ ಟರ್ಮಲ್ಲಾದರೆ, ಶಾರ್ಟ್ ಟರ್ಮಲ್ಲೇ ನೀವು ಸೇಲ್ ಮಾಡ್ತೀರಾ ಅಂದರೆ, ಲಾಂಗ್ ಟರ್ಮ್ ಆದರೆ 12%. ಇದಂತೂ ನನಗೆ ತುಂಬಾ ವಿಚಿತ್ರ ಅನಿಸುತ್ತೆ. ಯಾಕೆಂದರೆ ಎಲ್ಲ ರಿಸ್ಕು ನಾವು ತೊಗೋತೀವಿ. ಬಿಕಾಸ್ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹಣ ಝೀರೋ ಆಗೋ ಚಾನ್ಸಸ್ಸು ಇರುತ್ತೆ. ಅಷ್ಟು ರಿಸ್ಕ್ ತೊಗೊಂಡು ಮಾಡಿರೋ ಇನ್ವೆಸ್ಟ್ಮೆಂಟು, ಅದರಲ್ಲಿ ಬಂದಿರೋ ಲಾಭನ ಗೌರ್ಮೆಂಟ್ ತಿಂದುಬಿಡುತ್ತೆ 12%. ಇದು ಯಾವ ಥರ ಸರಿ ನಂಗೆ ಗೊತ್ತಿಲ್ಲ. ಆಯ್ತು, ಇದೆಲ್ಲ ಬೇಡ, ಯಾವ ರಿಸ್ಕು ಬೇಡ, ನಾನು FDಲಿ ಇಡ್ತೀನಿ, ಬರೀ ಸೇವಿಂಗ್ಸಲ್ಲೇ ಇಟ್ಬಿಡ್ತೀನಿ ಬ್ಯಾಂಕಲ್ಲಿ ಅಂತಂದರೆ ಅದನ್ನು ನಿಮ್ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಅದರಲ್ಲೂ ಇಂಟ್ರೆಸ್ಟ್ ಬಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ನೀವು ತಗೊಳ್ಳೋ TV, ಫ್ರಿಜ್ಜು, ಅದು ಬಿಡಿ, ಟೂತ್ಪೇಸ್ಟು, ಈ ಒಂದು ಸಣ್ಣ ಪ್ಯಾಕೆಟ್ ಶಾಂಪೂ ತೊಗೊಂಡ್ರು ಅದಕ್ಕೆ ನೀವು ಡೈರೆಕ್ಟ್ ಟ್ಯಾಕ್ಸ್ GST ಕಟ್ತೀರಾ. ಸೊ ಇಷ್ಟೆಲ್ಲ ಮಾಡಿ ನಿಮ್ಗೆ ಏನು ಸಿಗುತ್ತೆ ಆ್ಯಸ್ ಎ ಟ್ಯಾಕ್ಸ್ ಪೇಯರ್? ನಿಮ್ಗೆ ಏನು ಸಿಗಬೇಕಿತ್ತು, ಏನು ಸಿಗ್ತಾ ಇದೆ? ಮನೇಲಿ ಬರೋ ನೀರು ಕ್ಲೀನ್ ಇದೆಯಾ? ಇಲ್ಲ. ನಾವಂತೂ ಫಿಲ್ಟ್ರ್ ಇಲ್ದೇ ನೀರು ಕುಡಿಯೋದೇ ಇಲ್ಲ, ಕುಡಿಯೋಕ್ಕಾಗೋದೂ ಇಲ್ಲ. ಸಿಟಿಗಳಲ್ಲಿ ಏರ್ ಚೆನ್ನಾಗಿದೆಯಾ? ಮೊನ್ನೆ ಅಂತೂ ಡೆಲ್ಲಿಯಲ್ಲಿ ಒಂದಷ್ಟು ಆಕ್ಸಿಡೆಂಟ್ಸು ಬರೀ ಏರ್ ಪೊಲ್ಯೂಷನಿಂದ ಆಗಿದೆ. ಆಕ್ಸಿಡೆಂಟ್ಸ್, ಅವರ ಆರೋಗ್ಯ ಬೇರೆ ಪ್ರಶ್ನೆ, ಅದು ಲಾಂಗ್ ಟರ್ಮ್. ಆಕ್ಸಿಡೆಂಟ್ಸ್ ಆಗುತ್ತೆ ಅಂದರೆ ಕರೆಂಟ್ ಇರೋದೇ ಇಲ್ಲ ಎಲ್ಲೂ. ಮೇ ಬಿ ಬೆಂಗಳೂರಲ್ಲಿ ತುಂಬ ರೇರ್ ಆಗಿ ಕರೆಂಟ್ ಹೋಗುತ್ತೆ, ಬಟ್ ಇಲ್ಲಿ Tier 2, Tier 3 ಸಿಟೀಸಲ್ಲಿ ಇದ್ದೀರಾ ಅಂದರೆ ಯಾವಾಗಲೂ ಹೋಗ್ತಾ ಇರುತ್ತೆ. ನೀವು ಇಟ್ಕೊಳ್ಳೇಬೇಕು ಇನ್ವರ್ಟ್ರು. ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಹೆಂಗಿದೆ? ಫೀಸ್ ಎಷ್ಟಿದೆ ಪ್ರೈವೇಟ್ ಸ್ಕೂಲಲ್ಲಿ? ಗೌರ್ಮೆಂಟ್ ಸ್ಕೂಲಲ್ಲಂತೂ ಬಿಡಿ, ಅಲ್ಲಿ ಕಲಿಸೋದ್ರಲ್ಲಿ ಮೀನಿಂಗೇ ಇಲ್ಲ. ಯಾಕೆಂದರೆ ನಿಮಗೆ ಅಲ್ಲಿ ಬರೋ ಟೀಚರ್ಸು ಕೋಟಾ ಮೇಲೆ ಬಂದಿರ್ತಾರೋ ಒಂದ್ಸರಿ, ಕೆಲವರಿಗೆ 1+1 ಎಷ್ಟಂತಾನೆ ಅಂದರೆ ಕರೆಕ್ಟಾಗಿರೋ ಮ್ಯಾಥೇ ಗೊತ್ತಿರಲ್ಲ, ಅವ್ರು ಇರ್ತಾರೆ ಅಲ್ಲಿ. ಅಂತಲ್ಲಿ ಕಲ್ಸಕ್ಕೆ ನಿಮಗೂ ಇಷ್ಟ ಆಗಲ್ಲ. ನೀವು ಯಾವುದೋ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತೀರಾ ಅಂದರೆ ಎಷ್ಟಿದೆ ಫೀಸು? 1 ಲಕ್ಷ LKG ಕೇಳ್ತಾರೆ ಅಂದರೆ ಫುಲ್ ಎಜುಕೇಷನ್ ಮುಗಿಬೇಕಾದ್ರೆ ಎಷ್ಟಾಗುತ್ತೆ? ಹೋಮ್ ಸ್ಕೂಲಿಂಗ್ ಬಗ್ಗೆ ಇನ್ನೊಂದ್ಸರಿ ಮಾತಾಡ್ತೀನಿ ನಾನು, ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಯಾಕಾದ್ರ ಕಡೆ ಹೋಗ್ಬೇಕು ನಾವು ಅಂತ. ಹೆಲ್ತ್ ಕೇರ್ ಚೆನ್ನಾಗಿದೆಯಾ? ಬರೀ OPD ಚೀಟಿ ತೊಗೊಳ್ಲಿಕ್ಕೇ ಅರ್ಧ ಗಂಟೆ ಕ್ಯೂ ನಿಲ್ಬೇಕು ನಾವು. ಇದು ಯಾವ ಥರ? ಟ್ಯಾಕ್ಸ್ ಕಟ್ಟಿ ಈ ಥರನ? ಟ್ಯಾಕ್ಸ್ ಕಟ್ತೀನಿ ಅಂದರೆ ನನ್ನ ಟೈಮಿಗೆ ಒಂದು ವ್ಯಾಲ್ಯೂನೇ ಇಲ್ವಾ? ಸರಿಯಾಗಿದ್ದು ಫುಡ್ ಸಿಗ್ತಾ ಇದೆಯಾ ಹೊರಗಡೆ? ನೀವು ಹೋಟೆಲ್ಗೆ ಹೋಗಿ ಪನ್ನೀರ್ ತೊಗೊಳ್ಳಿ, ಯಾವುದೇ ಹೋಟೆಲ್ಗೆ ಹೋಗಿ ಅದನ್ನು ಟೆಸ್ಟ್ ಮಾಡಿ, ಅಯೋಡಿನ್ ಹಾಕಿ ಪೂರ್ತಿ ನಿಲ್ಲಿ. ಇಂಥ ಒಂದು ಸ್ಮಾಲ್ ಅಡಲ್ಟ್ರೇಷನ್ ತಡೆಯೋಕ್ಕಾಗ್ತಾ ಇಲ್ವಾ ಗೌರ್ಮೆಂಟ್ ಹತ್ರ ನಮ್ಮ ಟ್ಯಾಕ್ಸ್ ಮನಿ ಇಟ್ಕೊಂಡು? ಅದಲ್ಲದೆ ಓಕೆ, 12 ಲಕ್ಷ ಮೇಲ್ಗಡೆ ಇನ್ಕಮ್ ಇರೋರಿಗೆ ನಾವು ಟ್ಯಾಕ್ಸ್ ಮಾಡ್ತೀವಿ, ಫೈನ್. ಯಾಕೆ ಒಬ್ಬ ರೈತ ಸಪೋಸ್ 1 ಕೋಟಿಗಿಂತ ಜಾಸ್ತಿ ಇನ್ಕಮ್ ಬರ್ತಾ ಇದೆ ಅವನಿಗೆ ಒಂದು ತೋಟದಿಂದ ಅಂದರೆ ಅವನಿಗೆ ಯಾಕೆ ಟ್ಯಾಕ್ಸ್ ಹಾಕ್ಬಾರ್ದು ನೀವು? ಯಾಕೆ ಬರೀ 2%ಗಿಂತ ಕಮ್ಮಿ ಜನ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ? GST ಎಲ್ಲರೂ ಮಾಡ್ತೀವಿ, ಬಟ್ ಇನ್ಕಮ್ ಟ್ಯಾಕ್ಸ್ ಅಂತ ಪೇ ಮಾಡ್ತಿರೋದು 2%ಗಿಂತ ಕಮ್ಮಿ ಜನ. ಯಾಕೆ ಅವ್ರ ಮೇಲೆ ಅಷ್ಟೊಂದು ಹೊರೆ? ಈ ರೋಡ್ ಸೈಡ್ ವೆಂಡರ್ಸು 50 ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾರೆ ಅವರು ವರ್ಷದಲ್ಲಿ ವ್ಯಾಪಾರನ, ಯಾಕೆ ಮಾಡಬಾರ್ದು? ಇಲ್ಲಿ ಕರ್ನಾಟಕ ಗೌರ್ಮೆಂಟಲ್ಲಿ ಹಂಗಾಯಿತು, ನಾವು ಇನ್ನು ಟ್ಯಾಕ್ಸ್ ಮಾಡ್ತೀವಪ್ಪ ನಿಮಗೆ ಇಷ್ಟೆಲ್ಲ ಲಕ್ಷಾಂತರ ಇನ್ಕಮ್ ಇದ್ರೆ ಅಂತ ಹೇಳಿದ ತಕ್ಷಣವೇ ಇವರೆಲ್ಲರೂ ಇಲ್ಲ, ನಾವಿನ್ನು UPI ತೊಗೊಳ್ಳೋದಿಲ್ಲ ಅಂತ ಶುರು ಮಾಡಿದ್ರು. ಆಮೇಲೆ ಸ್ವಲ್ಪ ದಿನಕ್ಕೆ ಇಲ್ಲ, ಹಂಗೆ ಮಾಡಲ್ಲ ಅಂದ್ಕೂಡಲೇ ಗೊತ್ತಾಗಬಾರ್ದು ನಮ್ಗೆ ಇಷ್ಟು ಇನ್ಕಮ್ ಇದೆ ಅಂತ ಅವ್ರ ಹೆಂಡ್ತಿದ್ದು UPI, ಅವ್ರ ಮಕ್ಕಳದ್ದು UPI ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ರು. 4
QR ಕೋಡ್ ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆಗೆ ಒಂದು, ರಾತ್ರಿಗೆ ಒಂದು ಅಂತ ಚೇಂಜ್ ಮಾಡ್ತಾ ಇರ್ತಾರೆ. ಅಂದರೆ ಇಷ್ಟು ಟ್ಯಾಕ್ಸ್ ಉಳಿಸೋದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದಾರೆ ಅವರು, ಎಲ್ಲಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಡಬೇಕು ಅಂತ. ಆದರೆ ಇನ್ಕಮ್ ಅಷ್ಟು ಚೆನ್ನಾಗಿದೆ, ಆದರೆ ಟ್ಯಾಕ್ಸ್ ಕೊಡೋಕ್ಕೆ ಇಷ್ಟ ಇಲ್ಲ. ಯಾರು ಟ್ಯಾಕ್ಸ್ ಕೊಡ್ತಾರೆ? ಯಾರಿಗೆ ಸಂಬಳ ಬರ್ತಾ ಇದೆ ಅವ್ನು ಕೊಡಬೇಕು. ಇಷ್ಟಾಗಿ ನೀವು ಯಾವ ಗೌರ್ಮೆಂಟ್ ಆಫೀಸಿಗೆ ಹೋಗಿ ನಿಮ್ಮ ಕೆಲಸನ ಲಂಚ ಕೊಡದೇನೆ ಮಾಡಿಸ್ಕೊಂಡಿದ್ದೀರಾ? ಎಷ್ಟು ಜನ ಮಾಡಿಸ್ಕೊಂಡಿರ್ತೀರಾ? ಕೌಂಟ್ ಮಾಡ್ಬೋದೇನೋ ಬೆರಳಲ್ಲಿ. ಕರ್ನಾಟಕದಲ್ಲಿ ಮೊನ್ನೆ ಒಬ್ಬ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಎಲ್ಲ ಕಡೆಯಿಂದಲೂ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅವನ್ನ. ಎಲ್ಲರೂ ಇಲ್ಲಿಗೆ ಬರೋದು ಬೇಡಪ್ಪ ಅವನು ಅನ್ನೋ ಥರ. ಯಾಕೆಂದರೆ ಅವ್ನ ಚೇರ್ ಹಿಂದ್ಗಡೆ ಒಂದು ಬೋರ್ಡ್ ಹಾಕೋತಾ ಇದ್ದ, ನಾವು ಲಂಚ ಸ್ವೀಕರಿಸುವುದಿಲ್ಲ ಅಂತ. ಅಷ್ಟಕ್ಕೇನೆ ಎಲ್ಲ ಕಡೆಯಿಂದ ಇತ್ತು ಅಂಗಡಿ ಅವನು. ಏನಾಯ್ತಾನೋ ಒಂದು ಜೀವನ ಮಾತ್ರ. ಬಟ್ ಹಿಂಗಿದೆ ವ್ಯವಸ್ಥೆ, ಹಿಂಗಿದೆ. ಈ ಎಲ್ಲ ರೀಸನ್ಸಿಂದನೇ ನನಗೆ ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಅಥವಾ ಈವನ್ ಈ GST ಕೊಡಬೇಕು ಅನ್ಸೋದಿಲ್ಲ ಗೌರ್ಮೆಂಟಿಗೆ. ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಏನೋ ಮಾಡ್ತಾ ಇದೆ, ಆದರೆ ಎಲ್ಲೂ ಓಡಾಡೋಕ್ಕಾಗಲ್ಲ. ಎಲ್ಲ ಕಡೆ ಗುಂಡಿ. ಒಂದು ರೋಡ್ ಆದರೂ ಸರಿ ಇದೆಯಾ? ಹಿಂಗಿರುವಾಗ ಯಾಕೆ ಕೊಡ್ಬೇಕು ನಾವು ಟ್ಯಾಕ್ಸು? ಗೌರ್ಮೆಂಟ್ ಅವ್ರಿಗೆ ಇದೊಂದೇನಾ ಇನ್ಕಮ್ಮು? ಟ್ಯಾಕ್ಸಿಂದ ಮಾತ್ರದ ಇನ್ಕಮ್? ಹಾಗೇನಿಲ್ಲ, ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಇನ್ಕಮ್ಸ್. ಈಗ ಯಾವುದೋ ಒಂದು ಸ್ಪೆಕ್ಟ್ರಮ್ ಆಕ್ಷನ್, ಈಗ ಏನು ನಾವು ಏರ್ಟೆಲ್ ಇದೆ, ರಿಲಯನ್ಸ್ ಇದೆ, BSNL ಇದೆ, ಇವರಿಗೆಲ್ಲ ಒಂದು ಈ ಸ್ಪೆಕ್ಟ್ರಮ್ ಯೂಸ್ ಮಾಡಬೇಕು ಅಂದರೆ ಅವರು ಗೌರ್ಮೆಂಟಿಗೆ ಪೇ ಮಾಡಬೇಕು. ಅದರಲ್ಲಿ ತುಂಬಾ ದುಡ್ಡು ಬರುತ್ತೆ ಇವರಿಗೆ. ಈಗೇನು ಮೈನಿಂಗ್ ಆಗುತ್ತೆ ಕೋಲ್ದು, ಅದನ್ನು ಇವರು ಏನು ಬಿಟ್ಕೊಡ್ತಾರೆ ಪ್ರೈವೇಟ್ ಅವ್ರಿಗೆ, ಅವಾಗಲೂ ಇವರಿಗೆ ಆಕ್ಷನಲ್ಲಿ ತುಂಬ ದುಡ್ಡು ಸಿಗುತ್ತೆ. ನ್ಯಾಚುರಲ್ ರಿಸೋರ್ಸಸ್ ಎಷ್ಟೊಂದು ಕಡೆ ಸಿಗ್ತಾ ಇದೆ. ಆಲ್ರೆಡಿ ಕಾಶ್ಮೀರ್ ಮತ್ತು ರಾಜಸ್ಥಾನಲ್ಲಿ ನಮಗೆ ಲಿಥಿಯಂ ನಿಕ್ಷೇಪಗಳು ಸಿಕ್ಕಿದೆ. ನಮ್ಮ ಹತ್ರ ಬೇಕಾದಷ್ಟು ಥೋರಿಯಂ ಇದೆ. ಅದನ್ನು ಬ್ರೀಡರ್ ರಿಯಾಕ್ಟರ್ಸಲ್ಲಿ ಯೂಸ್ ಮಾಡಿ ನಮ್ಮ ಎನರ್ಜಿನ ನಾವೇ ಮಾಡ್ಕೋಬೋದು, ಸೆಲ್ಫ್ ಸಫಿಷಿಯೆಂಟ್ ಆಗ್ಬೋದು ಆರಾಮಾಗಿ. ಈವನ್ ಎನರ್ಜಿ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು ನಾವು. ಇವಾಗಲೇ ಎಷ್ಟೊಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ನಾವಿಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ, ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಎಷ್ಟೋ ಜನರ ಸ್ಯಾಟಲೈಟ್ಸ್ನ ನಾವು ಹಾರಿಸ್ತಾ ಇದ್ದೀವಿ. ಎಷ್ಟೊಂದು ದುಡ್ಡು ಬರುತ್ತೆ ಅದರಿಂದ. ಸೊ ಈ ರೀತಿಯಾಗಿ ದುಡ್ಡು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಮ್ಮ ಜನಗಳಿಂದನೇ ಕಿತ್ಕೊಳ್ಳೋಕ್ಕಿಂತ ಈ ಥರ ಇನ್ವೆನ್ಷನ್ಸು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಹಣ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಮ್ಮಲ್ಲಿ ಎಷ್ಟೊಂದು ಜನ ಸೈಂಟಿಸ್ಟ್ಗಳಿದ್ದಾರೆ, ಎಷ್ಟೊಂದು ಪೇಟೆಂಟ್ಗಳು ಮಾಡ್ಕೋತಾರೆ. ಅದು ಕಮ್ಮಿ ಇದೆ, ಯಾಕೆಂದರೆ US ಹೋಗ್ಬಿಟ್ಟು ಮಾಡ್ತಾರೆ. ಅದು ಆ ಇನ್ವೆನ್ಷನ್ಸ್ ಎಲ್ಲ IP ಎಲ್ಲ US ಆಗಿಬಿಡುತ್ತೆ. ಬಟ್ ಚೈನೀಸ್ ಹಂಗಲ್ಲ. ಅವ್ರು ಚೈನಾಗೆ ಹೋಗಿ ಪೇಟೆಂಟ್ ಅಪ್ಲೈ ಮಾಡಿ ಚೈನಾಗೆ ದುಡ್ಡು ಬರೋ ಥರ ಮಾಡ್ಕೋತಾರೆ. ಇಂಡಿಯನ್ಸ್ ಹಂಗೆ ಮಾಡೋದೇ ಇಲ್ಲ. ಇದೆಲ್ಲ ಚೇಂಜ್ ಆಗಬೇಕು. ಬಟ್ ನಾನಿಲ್ಲಿ ಹೇಳಕ್ಕೆ ಹೊರಟಿರೋದೇನೆಂದರೆ, ಹೇಗೆ ಬಿಟ್ಕಾಯಿನಿಂದ ನಾವು ಈ ಸಿಸ್ಟಮಿಂದ ಹೊರಗಡೆ ಬರ್ಬೋದು. ಸಿನ್ಸ್ ಬಿಟ್ಕಾಯಿನ್ ವ್ಯವಹಾರಗಳು ಈಗ ಆನ್ ಚೈನ್ ಲೇಯರ್ 1 ಆಗೋ ವ್ಯವಹಾರಗಳೆಲ್ಲ ಗೊತ್ತಾಗುತ್ತೆ. ಲೇಯರ್ 2 ಅಂತ ಬರುತ್ತೆ. ಈ ವ್ಯವಹಾರಗಳು ಟ್ರೇಸ್ ಮಾಡೋದು ತುಂಬಾ ಕಷ್ಟ, ಯಾರ್ಯಾರಿಗೆ ಕೊಟ್ಟರು ಅಂತ. ಇದೆಲ್ಲ ಕೊನೆಯಲ್ಲಿ ಆನ್ ಚೈನಲ್ಲಿ ಸೆಟ್ಲ್ ಆಗುತ್ತೆ. ಆದರೆ ಇದನ್ನು ಡೀಪ್ ಡೈವ್ ಮಾಡಿ ಅದನ್ನು ಇನ್ವೆಸ್ಟಿಗೇಟ್ ಮಾಡೋದು ತುಂಬ ಕಷ್ಟ. ಇದನ್ನು ಮಾಡಿರೋದು ಸಣ್ಣ ಟ್ರಾನ್ಸಾಕ್ಷನ್ಗಳು ಬೇಗನೆ ಇನ್ಸ್ಟೆಂಟಾಗಿ ಆಗಲಿ ಅನ್ನೋ ರೀಸನಿಗೆ. ಸೊ ಲೇಯರ್ 2 ಯೂಸ್ ಮಾಡಿದಾಗ ಬಿಟ್ಕಾಯಿನಲ್ಲಿ ನಮ್ಮ ಟ್ರಾನ್ಸಾಕ್ಷನ್ಸು ಗೌರ್ಮೆಂಟಿಗೆ ಗೊತ್ತೇ ಆಗಲ್ಲ. ಸೊ ಗೌರ್ಮೆಂಟಿಗೆ ಗೊತ್ತೇ ಆಗಲ್ಲ ಅಂದಮೇಲೆ ನಮಗೆ ಹೇಗೆ ಟ್ಯಾಕ್ಸ್ ಮಾಡೋಕ್ಕಾಗುತ್ತೆ ಆ ದುಡ್ಡು ಮೇಲೆ? ಸೊ ಇದೊಂದು ನನಗನ್ಸುತ್ತೆ ಬಿಟ್ಕಾಯಿನ್ ಬಂದಾಗ ಇದೊಂದು ಒಳ್ಳೆ ಸೊಲ್ಯೂಷನ್ ಆಗುತ್ತೆ ಅಂತ. ಆದರೆ ಇದು ಯಾವಾಗ ಬರುತ್ತೆ? ನೆಕ್ಸ್ಟ್ ಇಯರ್ ಬರುತ್ತಾ? ಇನ್ನೊಂದು 5 ವರ್ಷ ಬಿಟ್ಟು ಬರುತ್ತಾ? 10 ವರ್ಷ ಬಿಟ್ಟು ಬರುತ್ತಾ? ಅದು ಯಾರಿಗೂ ಗೊತ್ತಿಲ್ಲ. ನಂಗೆ ಅನ್ಸುತ್ತೆ ಇದಕ್ಕೊಂದು 30 years ಐ ಥಿಂಕ್ ತಗೊಳುತ್ತೆ ಇದು. ಆದರೆ ಅಷ್ಟು ಮುಂದೆ ಇರೋದಕ್ಕೆ ನಾವು ಯಾಕೆ ಈಗ ಒದ್ದಾಡಬೇಕು ಅಂತ ನೀವು ಅಂದ್ಕೊಂಡ್ರೆ, ನಮ್ಮ ಪ್ರಯತ್ನ ಇರಲೇಬೇಕು. ಗೋಲ್ ತುಂಬ ಮುಂದೆ ಇದ್ರೂ ನಮ್ಮ ಸಣ್ಣ ಪ್ರಯತ್ನ ಇದ್ರೇ ಅದು ಆ ಗೋಲ್ನ ಬೇಗ ರೀಚ್ ಆಗ್ಲಿಕ್ಕೆ ಸಾಧ್ಯ. ಸೊ ನಾನು ಈ ಹಿಂದೆನೂ ಹೇಳ್ದಂಗೆ, ಹೇಗೆ ಬಿಟ್ಕಾಯಿನ್ ಒಂದೇ ಕಾನ್ಸ್ಟೆಂಟ್, ಬೇರೆ ಎಲ್ಲದೂ ಗೋಸ್ ಟು ಝೀರೋ, ಎಲ್ಲದನ್ನು ಝೀರೋ ಕಡೆ ಹೋಗ್ತಾ ಇರುತ್ತೆ. ಇದನ್ನು ನೀವು ಬಿಟ್ಕಾಯಿನ್ನ ನಮ್ಮ ರೂಪಾಯಿ ಜೊತೆ ಕಂಪೇರ್ ಮಾಡಿ ನೋಡ್ಬೋದು, ಬಿಟ್ಕಾಯಿನ್ನ ಗೋಲ್ಡ್ ಜೊತೆ ಕಂಪೇರ್ ಮಾಡಿ ನೋಡ್ಬೋದು, ಬಿಟ್ಕಾಯಿನ್ನ ರಿಯಲ್ ಎಸ್ಟೇಟ್ ಜೊತೆ ಕಂಪೇರ್ ಮಾಡಿ ನೋಡ್ಬೋದು. ಬಿಟ್ಕಾಯಿನ್ ಯಾವಾಗಲೂ ಮೇಲಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ, ಬಟ್ ಆ್ಯಕ್ಚುಲಿ ನಿಜವಾಗ್ಲೂ ಏನಂದರೆ ಬಿಟ್ಕಾಯಿನ್ ಅಲ್ಲೇ ಇರುತ್ತೆ. ಬಿಟ್ಕಾಯಿನ್ ಸಪ್ಲೈ ಕೂಡ ಕಾನ್ಸ್ಟೆಂಟ್, 2 ಕೋಟಿ ಅಷ್ಟೇ ಬಿಟ್ಕಾಯಿನ್ಸ್ ಇರೋದು. ಆದರೆ ಅದರ ಎಗೇನ್ಸ್ಟು ಎಲ್ಲದರ ಬೆಲೆನೂ ಕಮ್ಮಿ ಆಗುತ್ತೆ. ಒಂದು ಮಾತಿದೆ, ಐ ಥಿಂಕ್ ಇದನ್ನು ಜಾಕ್ ಮ್ಯಾಲರ್ಸ್ ಹೇಳ್ತಾರೆ, ಬಿಟ್ಕಾಯಿನ್ ವಿಲ್ ಚೇಂಜ್ ದ ವರ್ಲ್ಡ್ ಬಿಕಾಸ್ ದ ವರ್ಲ್ಡ್ ಕೆನಾಟ್ ಚೇಂಜ್ ಬಿಟ್ಕಾಯಿನ್. ಸೊ ಬಿಟ್ಕಾಯಿನ್ನ ಚೇಂಜ್ ಮಾಡೋಕ್ಕೆ ಆಗಲ್ಲ, ಇಟ್ಸ್ ಸೆಟ್ ಇನ್ ಸ್ಟೋನ್ ಅಂತಾರಲ್ಲ, ಕಲ್ಲಲ್ಲಿ ಕೆತ್ತಾಗಿದೆ.
ಅದನ್ನು ನೀವು ಜಾಸ್ತಿ ಪ್ರಿಂಟ್ ಮಾಡೋಕ್ಕಾಗಲ್ಲ, ಆ ನೆಟ್ವರ್ಕ್ನ ನೀವು ಡೆಸ್ಟ್ರಾಯ್ ಮಾಡೋಕ್ಕೆ ಆಗಲ್ಲ ಎಷ್ಟೇ ಗೌರ್ಮೆಂಟ್ ಬಂದರು. ಚೈನಾದವರು ಇವತ್ತುವರೆಗೂ ಬ್ಯಾನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಆಗಿಲ್ಲ ಅವ್ರ ಕೈಯಲ್ಲಿ. ಸೊ ಯಾರು ಏನೂ ಮಾಡೋಕ್ಕಾಗಲ್ಲ ಬಿಟ್ಕಾಯಿನ್ನ. ಬಿಟ್ಕಾಯಿನ್ ಯಾವಾಗಲೂ ಇದ್ದೇ ಇರುತ್ತೆ, ಎಲ್ಲರೂ ಅಡಾಪ್ಟ್ ಮಾಡ್ಕೋಬೇಕಷ್ಟೇ. ಇವಾಗಲೇ ಸುಮಾರು ದೇಶಗಳು ಅದನ್ನು ಲೀಗಲ್ ಟೆಂಡರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಎಲ್ ಸಾಲ್ವಡೋರ್ ಅಂತೂ ಬಿಟ್ಕಾಯಿನ್ ಕಂಟ್ರಿ ಅಂತಲೇ ಕರೆಸ್ಕೊಳ್ತಾ ಇದೆ. ಸೊ ಇನ್ನು ಮುಂದೆ ಏನೇನಾಗುತ್ತೆ ಅದನ್ನು ವಿಟ್ನೆಸ್ ಮಾಡ್ತಾ ಇದ್ದೀವಿ ನಾವು. ವಿ ಆರ್ ಲಕ್ಕಿ. ಎಷ್ಟೋ ಜನಕ್ಕೆ, ಎಷ್ಟೋ ಜನ್ರೇಷನ್ಗಳಿಗೆ ಇಂಥದ್ದೊಂದು ನೋಡೋಕ್ಕೆ ಸಿಗಲಿಲ್ಲ, ಬಟ್ ನಾವು ಇದನ್ನು ನೋಡ್ತಾ ಇದ್ದೀವಿ. ಇದರ ಡೆವಲಪ್ಮೆಂಟ್ ನಮ್ಮ ಟೈಮಲ್ಲಿ ಆಗಿದೆ ಅನ್ನೋದೇ ಖುಷಿ. ಮೇ ಬಿ ಇದರ ಫುಲ್ ಫ್ಲೆಜ್ ಯೂಸ್ ಆಗಬೇಕಾದ್ರೆ ಮೇ ಬಿ ನಾವು ಇರಲಿಕ್ಕಿಲ್ಲ, ಮೇ ಬಿ ನಮ್ಮ ಮುಂದಿನ ಜನ್ರೇಷನ್ ಅದನ್ನ ಯೂಸ್ ಮಾಡ್ತಾ ಇರುತ್ತೆ. ಬಟ್ ಒಂದು ಖುಷಿ ಏನಂದರೆ ನಮ್ಮ ಟೈಮಲ್ಲಿ ಇದಾಯಿತು, ಇದರ ಇನ್ವೆನ್ಷನ್ ಆಯಿತು ಅನ್ನೋದು.